Hello friends, good morning and welcome back to Managed Vlogs ಅಂತ ಹೇಳ್ತಾ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತೀನಿ. ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೇನು ಸ್ಪೆಷಲ್ ನಮ್ಮ ವ್ಲಾಗಲ್ಲಿ ಅಂತಂದರೆ ಎಸ್ ಇದು ಒಂಥರ ನಾನು ಏನು ತೋರಿಸ್ತಿದ್ದೀನಿ ಅದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಅದು ಜಸ್ಟ್ ಲವ್ ಇಟ್ ಆ್ಯಂಡ್ ಐ ಜಸ್ಟ್ ಪ್ರಾಮಿಸ್ ಯು ಗೈಸ್. ಸೊ ಏನಾಗಿರ್ಬೋದು ಅಂತಂದರೆ ಇವತ್ತು ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಬಟ್ ನಾನು ಎಲ್ಲಿದ್ದೀನಿ, ಎಸ್ ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆ. ಎಸ್ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ರೆಸಿಪಿನ ಟ್ರೈ ಮಾಡಿ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ರೆಸಿಪಿ ನಾನು ಏನು ಮಾಡ್ತಿದ್ದೀನಿ ಅದು ನಮ್ಮ ಅಮ್ಮಗೆ ತುಂಬಾ ಇಷ್ಟ. ಸೊ ವೈ ನಾಟ್ ಟು ಟ್ರೈ ಆ್ಯಂಡ್ ಅಗೇನ್ ಮೇಕ್ ಹರ್ ಹ್ಯಾಪಿ ಅಂತ ಅನ್ನಿಸ್ತು. ವಿತ್ ದ್ಯಾಟ್ ಐ ಥಿಂಕ್ ಇವನ್ ಡೆಫಿನೆಟ್ಲಿ ಪರ್ಣಿಕಾ ವಿಲ್ ಲವ್ ಇಟ್. ಎಸ್ ಸೊ ನಾನು ಮಾಡ್ತಾ ಇರೋ ಐಟಮ್ ಹೆಸರು ಬಂದು ಬ್ರೆಡ್ ಕಸ್ಟರ್ಡ್ ಪಡ್ಡಿಂಗ್. ಸೊ ಪಡ್ಡಿಂಗ್ ಅಂತ ಅಂದಿದ ತಕ್ಷಣ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಎಸ್ಪೆಷಲಿ ಕಿಡ್ಸ್. ದ ಟೆಕ್ಸ್ಚರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನೀವು ನೋಡ್ತಿರ್ಬೋದು. ಸೊ ಮೋಸ್ಟ್ ಆಫ್ ದ ಕಿಡ್ಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಸೊ ಈ ರೆಸಿಪಿನ ಸ್ಕಿಪ್ ಮಾಡಲಾರ್ದೆ ನೋಡಿ ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ತಡ ಮಾಡಲಾರ್ದೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಈ ರೆಸಿಪಿಗೆ ನಮಗೆ ಬೇಕಾಗಿದ್ದು ತುಂಬ ಮಿನಿಮಲ್ ಐಟಮ್ಸ್ ಅಂತ ಹೇಳ್ಬೋದು. ಫಸ್ಟಿಗೆ ನಾನು 2 ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಮಿಂಗ್ ಟು ಬ್ರೆಡ್ ಕಸ್ಟರ್ಡ್ ಪಡ್ಡಿಂಗ್ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಬ್ರೆಡ್ ಬೇಕಾಗುತ್ತೆ ಆ್ಯಂಡ್ ಫಾರ್ ಸ್ವೀಟ್ನೆಸ್ ಶುಗರ್ ಬೇಕಾಗುತ್ತೆ ಆ್ಯಂಡ್ ದೆನ್ ಡೆಫಿನೆಟ್ಲಿ ಕಸ್ಟರ್ಡ್ ಪೌಡರ್. ಸೊ ನೋಡ್ಕೊಂಡ್ರಲ್ಲ ಏನೇನು ರೆಸಿಪಿಗೆ ಐಟಮ್ಸ್ ಬೇಕಾಗುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಮೊದಲಿಗೆ ನಾನು ಏನು ಹಾಲು ತೊಗೊಂಡಿದ್ದೆ 2 ಕಪ್ ಅಷ್ಟು, ಅದನ್ನು ಚೆನ್ನಾಗಿ ಸ್ವಲ್ಪ ಥಿಕ್ನೆಸ್ ಬರೋಷ್ಟು ನಾವು ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಹಾಲು ಕುದಿಯೋಷ್ಟರೊಳಗೆ ನಾವು ಈ ಬ್ರೆಡ್ದು ಸೈಡ್ಸ್ ಬ್ರೌನ್ ಏನಿದೆ ಅದನ್ನು ನಾವು ಕಟ್ ಮಾಡಿಕೊಂಡು ಅದನ್ನು ನಾವು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಪುಡಿ ಮಾಡ್ತೀವಿ. ಸೊ ಈ ರೀತಿ ಪೌಡರ್ ಬೇಸ್ ಹಾಕಬೇಕು. ಸೊ ಇದು ಹಾಲು ಚೆನ್ನಾಗಿ ಬಾಯ್ಲ್ ಆಗಿದೆ, ಅದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಸಕ್ಕರೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಪರ್ಟಿಕ್ಯುಲರ್ ಮಿಕ್ಸ್ಚರ್ಗೆ ನಾವು ಕಸ್ಟರ್ಡ್ ಪೌಡರ್ನ ಥಿಕ್ನೆಸ್ಗೋಸ್ಕರ ಆ್ಯಂಡ್ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾವು ಕಸ್ಟರ್ಡ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಒಂದು ಶಾರಿದ್ದು ಹಸಿ ಹಾಲು ಹಾಕೋಣ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಈ ಮಿಲ್ಕ್ ಮಿಕ್ಸ್ಚರ್ಗೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಈಗ ಏನೋ ಲಮ್ಸ್ ಇಲ್ಲದೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಸೊ ಈಗ ಈ ಕಸ್ಟರ್ಡ್ ಮಿಕ್ಸ್ಚರ್ನ ನಾವು ಹಾಲು ಮತ್ತು ಸಕ್ಕರೆ ಹಾಕಿರೋ ಬಾಯ್ಲ್ಡ್ ಮಿಲ್ಕಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಕಸ್ಟರ್ಡ್ ಪೌಡರ್ದು ಆ್ಯಕ್ಚುಲಿ ಫ್ಲೇವರ್ ಮತ್ತು ಥಿಕ್ನೆಸ್ ಕೊಡೋಕ್ಕೆ ಹಾಕ್ತಾರೆ, ದಟ್ ಈಸ್ ದ ಪರ್ಪಸ್. ಸೊ ಇದನ್ನು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ನಾವು ಬಿಡದೆ ಅದನ್ನು ಕಲಿಸ್ತಾ ಹೋಗಬೇಕು, ಆರಲ್ಸ್ ನಿಮಗೆ ಲಮ್ಸ್ ಬರುತ್ತೆ ಮತ್ತು ತುಂಬ ಥಿಕ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹೋಗಿ. ಸೊ ಈಗ ನೀವು ನೋಡ್ತಿರ್ಬೋದು ಹಾಕಿದ್ದು 30 ಸೆಕೆಂಡ್ಸ್ಗೆ ಮಿಲ್ಕ್ ಥಿಕ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್. ಸೊ ನೋಡ್ತಾ ಇರ್ಬೋದು ಕಂಟಿನ್ಯೂಸ್ ಥಿಕ್ನೆಸ್ ಆಗ್ತಾ ಹೋಗ್ತಾಯಿದೆ. ಸೊ ತುಂಬಾ ಥಿಕ್ಕಾಗಿ ಬಿಟ್ಬಿಡಿ. ಆ್ಯಟ್ ದಿಸ್ ಟೈಮ್ ನಾವು ಬ್ರೆಡ್ ಪೌಡರ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೀವು ನೋಡ್ತಿರ್ಬೋದು ಕಸ್ಟರ್ಡಿ ಥಿಕ್ನೆಸ್ ಕೊಡುತ್ತೆ, ಅಪೋನ್ ದಟ್ ನಾವು ಬ್ರೆಡ್ ಹಾಕಿರೋದ್ರಿಂದ ಇನ್ನೂ ಥಿಕ್ ಆಗುತ್ತೆ. ಅದರ ಪ್ರಮಾಣ ನೋಡಿಕೊಂಡು ನೀವು ಮಿಲ್ಕ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಥಿಕ್ನೆಸ್ ತುಂಬ ಆಯಿತು ಅಂದರೆ ಮಿಲ್ಕ್ ಆ್ಯಡ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಇದು ಬಾಯ್ಲ್ ಆಗ್ತಾಯಿದೆ. ಈ ಟೈಮಲ್ಲಿ ನಾನು ಬ್ರೆಡ್ ಪೌಡರ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಅದು ನೀಟಾಗಿ ಗಂಟಿಲ್ದಂಗೆ ಇದು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ.
ಸೊ ನೀವು ನೋಡ್ಬೋದು ಬ್ರೆಡ್ ಆ್ಯಡ್ ಆಗಿದ ತಕ್ಷಣ ಎಷ್ಟು ಥಿಕ್ ಬಂತು. ಸೊ ನಿಮಗೆ ಆಲ್ಮೋಸ್ಟ್ ಕೇಕ್ ಕನ್ಸಿಸ್ಟೆನ್ಸ್ ಬರುತ್ತೆ. ಸೊ ಅವಾಗ ನಿಮಗೆ ಪಡ್ಡಿಂಗ್ ರೆಡಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾನು ಪಿಂಚ್ ಆಫ್ ಯಾಲಕ್ಕಿ ಪುಡಿನ ಆ್ಯಡ್ ಮಾಡಿದ್ದೀನಿ. ಸೊ ಜಸ್ಟ್ ಫಾರ್ ಅ ಫ್ಲೇವರ್. ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಇಟ್ಸ್ ಆಪ್ಷನಲ್. ಇಫ್ ಯು ಲೈಕ್ ಟು ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಈ ಮಿಕ್ಸ್ಚರ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದನ್ನು ಕೂಲ್ ಆಗೋಕ್ಕೆ ಬಿಡ್ತೀನಿ. ಸೊ ನಾವು ಪಡ್ಡಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು. ಸೊ ನಾವು ಒಂದು ಶುಗರ್ ಸಿರಪ್ ಬೇಸ್ ಮಾಡ್ಕೊಳ್ಳೋಕ್ಕೆ ಸೊ ಇದನ್ನು ನಾವು ಶುಗರ್ನ ಮೆಲ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಸ್ಟಿರ್ ಮಾಡ್ತಾ ನೀವು ನೋಡ್ಬೋದು ಅದು ಥಿಕ್ ಸಿರಪ್ ಆ್ಯಂಡ್ ಬ್ರೌನ್ ಸಿರಪ್ ಆಗಿ ಟರ್ನ್ ಆಗಬೇಕು. ಸೊ ಅಲ್ಲಿ ತನಕ ಸ್ಟಿರ್ ಮಾಡ್ತಾ ಇರಿ. ಸೊ 1 ಡ್ರಾಪ್ ಆರ್ ಹಾಫ್ ಟೀ ಸ್ಪೂನ್ ಆಫ್ ಶುಗರ್ ಸಿರಪ್ ಕರ್ಕೊಂಡು ನಾವು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದ್ವಿ. ಸೊ ನಮ್ಮ ಕಸ್ಟರ್ಡ್ ಮಿಕ್ಸ್ಚರ್ ಕೂಡ ರೆಡಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಸಿರಪ್ ರೆಡಿ ಆಗ್ತಾ ಹೋಗ್ತಾ ಇದೆ ಆ್ಯಂಡ್ ಇಟ್ ಟರ್ನ್ಸ್ ಬ್ರೌನ್. ಸೊ ಅಲ್ಲಿ ತನಕ ನಾವು ಸಿರಪ್ನ ನೀಟಾಗಿ ಮೆಲ್ಟ್ ಮಾಡಬೇಕಾಗುತ್ತೆ. ಸೊ ಶುಗರ್ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ. ಸೊ ನಾನು ಈ ರೀತಿ ನಾವು ಕೇಕ್ ಮೋಲ್ಡ್ ಆಗಿರ್ಬೋದು, ಇಲ್ಲ ಒಂದು ಯಾವುದಾದ್ರು ಈ ರೀತಿ ಬೌಲ್ಸ್ ಆಗಿರ್ಬೋದು, ನೀವು ಅದನ್ನು ತಗೊಂಡು ನಾವು ಪಡ್ಡಿಂಗ್ದು ಕಂಟೈನರ್ ಆಗಿ ನಾವು ಇದನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ಇಟ್ಸ್ ಅಪ್ ಟು ಯು, ಲೈಕ್ ಕೇಕ್ ಮೋಲ್ಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಈ ಪರ್ಟಿಕ್ಯುಲರ್ ಬೌಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇಟ್ ಕಮ್ಸ್ ಅಂಟು ಕೇಕ್ ಶೇಪ್ ಅಂತ. ಸೊ ನಾವು ಕೇಕ್ ಕ್ಯಾರಮಲ್ ಎಲ್ಲ ರೆಡಿ ಆದಮೇಲೆ ನಾವು ಅದನ್ನು ಉಲ್ಟ ಹಾಕಿದಾಗ ಸೊ ಅದು ಬಿಟ್ಕೊಳ್ಳೋದಕ್ಕೋಸ್ಕರ ಒಂದು ಬೇಸ್ ಆಫ್ ಗೀ ಆರ್ ಆಯಿಲ್ ಹಾಕೋಬೋದು. ಪಚ್ಚಂಡೈತೆ ಚಿಕ್ಕಿ ಪಚ್ಚಂಡೈತೆ. ಸೊ ನಾವು ಶುಗರ್ ಸಿರಪ್ ಇಸ್ ರೆಡಿ. ಅದರ ಬೇಸನ್ನು ಮಾಡಿಕೊಂಡು ನಾವೀಗ ಕ್ಯಾರಮಲ್ ಮಿಕ್ಸ್ಚರ್ನ ಇದ್ರ ಬಗ್ಗೆ ಬರುತ್ತೆ. ಸೊ ಆ ಕ್ಯಾರಮಲ್ ಪಡ್ಡಿಂಗ್ ವಿಲ್ ಬಿ ರೆಡಿ ವಿದಿನ್ 15 ಮಿನಿಟ್ಸ್ ಅಂತ ಹೇಳ್ಬೋದು. ಸೊ ನಾವು ಇದನ್ನು ಮಿಕ್ಸ್ಚರ್ನ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ಕುಕ್ಕರಲ್ಲಿ ಇಡ್ತಾ ಇದ್ದೀವಿ. ಸೊ ಬ್ರೆಡ್ ಕಸ್ಟರ್ಡ್ ಮಿಕ್ಸ್ಚರ್ನ ನಾವು ಸಿರಪ್ ಮೇಲೆ ಹಾಕ್ಕೊಂಡು ದ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಈ ಪರ್ಟಿಕ್ಯುಲರ್ ಬೌಲ್ನ ನಾವು ಸ್ಟೀಮ್ಗೆ ಇಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ನಮ್ಮ ಮೌಲ್ಡ್ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ನಾವು ಕುಕ್ಕರ್ಗೆ. ಸೊ ನೀವು ಸ್ಟೀಮ್ ಕೂಡ ಮಾಡ್ಬೋದು, ಇಲ್ಲ ಕುಕ್ಕರಲ್ಲಿ 1 ವಿಸಿಲ್ ಹೊಡ್ಸ್ಕೋಬೋದು. ಸೊ ನಾವು ಬೇಗ ಆಗೋದಕ್ಕೋಸ್ಕರ 1 ವಿಸಿಲ್ ಕೂಗಿಸ್ತಾ ಇದ್ದೀವಿ. ಸೇಮ್ ನೀವು ಆಲ್ಮೋಸ್ಟ್ ಹಾಲಿನ ಗಿಣ್ಣ ಏನು ಮಾಡ್ತೀರಾ ಆ ರೀತಿಯೇ ನೀವು ಈ ಮೆಥಡ್ನ ಟ್ರೈ ಮಾಡ್ಬೋದು. ಸೊ ಕುಕ್ಕರ್ ಲಿಡ್ನ ಹಾಕಿದ್ದೀವಿ. ಸೊ ಇದನ್ನು 1 ಕೂಗಿಸ್ಕೊಂಡು ಪಡ್ಡಿಂಗ್ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ನಮ್ಮ ಬ್ರೆಡ್ ಕಸ್ಟರ್ಡ್ ಪಡ್ಡಿಂಗ್ ಕಂಪ್ಲೀಟ್ಲಿ ರೆಡಿ ಇದೆ ಆ್ಯಂಡ್ ರೆಫ್ರಿಜರೇಟ್ ಆದಮೇಲೆ ಯು ಕ್ಯಾನ್ ಸಿ ದ ಕನ್ಸಿಸ್ಟೆನ್ಸಿ ಎಕ್ಸಾಕ್ಟ್ಲಿ ಗಿಣ್ಣ ಥರ ಅಂದರೆ ಪಡ್ಡಿಂಗ್ ಕೋಟಿಂಗ್ ಕಂಪ್ಲೀಟ್ ಬಂದಿದೆ. ಸೊ ಲೆಟ್ಸ್ ಟ್ರಾನ್ಸ್ಫರ್ ಇಟ್ ನಾವು. ಸೊ ಫೈನಲಿ ಇದನ್ನ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಆ್ಯಂಡ್ ಪರ್ಣಿಕಾ ಇಸ್ ಟು ಎಕ್ಸೈಟೆಡ್. ಹೇಗೆ ಬರುತ್ತೆ ದಿನ ಕಾಯ್ತಿದ್ದಾಳೆ. ಸೊ ಹೇಗೆ ಮಾಡ್ತೀವಿ ಅಂದರೆ ಲೈಕ್ ಮಾಡ್ಕೋಬೇಕು, ರಿವರ್ಸ್ ಜಸ್ಟ್ ಡೂ ಇಟ್ ಲೈಕ್ ದಿಸ್. ಈಗ ಮಾಡಿ ನೋ ಕಾಮೆಂಟ್ಸ್ ಇಲ್ಲ ಸರ್. ನಮ್ಮಪ್ಪ ನೋಡಿ okay, yes, it is done and the bread pudding is happy to you. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ನಮ್ಮ ಬ್ರೆಡ್ ಕಸ್ಟರ್ಡ್ ಪಡ್ಡಿಂಗ್ ಆ್ಯಂಡ್ ಇಟ್ಸ್ ಲುಕಿಂಗ್ ವೆರಿ ಸಾಫ್ಟ್. ನಾನು ಇದನ್ನು ಇವಾಗ ಗಾರ್ನಿಷ್ ಮಾಡಿ ತೋರಿಸ್ತೀನಿ. ಸೊ ನಾವಿದಕ್ಕೆ ನಾನು ಜಸ್ಟ್ ಲುಕ್ಕಿಗೆ ಗಾರ್ನಿಷ್ ಮಾಡ್ತಾ ಇರೋದು ವಿತ್ ಚಾಕ್ಲೇಟ್ ಸಿರಪ್. ನೋಡ್ತಾ ಇರ್ಬೋದು ಆರ್ ಚಾಕ್ಲೇಟ್ ಬ್ರೆಡ್ ಕಸ್ಟರ್ಡ್ ಪಡ್ಡಿಂಗ್ ಇಸ್ ರೆಡಿ ಟು ಹ್ಯಾವ್ ಇಟ್. ಸೊ ಸಖತ್ತು ಸ್ವೀಟ್ ಆ್ಯಂಡ್ ಐ ಮೀನ್ ಸೋ ಬ್ಯೂಟಿಫುಲ್ ಇಟ್ ಇಸ್ ಲುಕಿಂಗ್. ತುಂಬ ಸಾಫ್ಟಾಗಿ ಆಗಿದೆ
ಆ್ಯಂಡ್ ಡೆಫಿನೆಟ್ಲಿ ಆ್ಯಸ್ ಐ ಟೋಲ್ಡ್ ಕಿಡ್ಸ್ ತುಂಬಾ ಇಷ್ಟಪಡ್ತಾರೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಆ್ಯಂಡ್ ಪರ್ಣಿಕಾ ಇಸ್ ಜಸ್ಟ್ ವೇಟಿಂಗ್ ಟು ಹ್ಯಾವ್ ಇಟ್. ಆ್ಯಂಡ್ ಅಮ್ಮನೂ ಕೂಡ. ಸೊ ಇವಾಗ ಕಟ್ ಮಾಡಿ ಸರ್ವ್ ಮಾಡೋಣ. Happy to you. Anu? So finally taste ಮಾಡಿದ್ವಿ. ಎಲ್ಲರೂ ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಆಫ್ ದ ಟೇಸ್ಟ್. ಎಕ್ಸಾಕ್ಟ್ಲಿ ಗಿಣ್ಣ ಇದ್ದಂಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ. ಎವ್ರಿ ಒನ್ ಜಸ್ಟ್ ಲವ್ಡ್ ಇಟ್. ಎಲ್ಲರೂ ಆಲ್ಮೋಸ್ಟ್ 2 ಸಲ ಹಾಕ್ಸ್ಕೊಂಡು ತಿಂದಿದ್ದಾರೆ. ಸುಳ್ಳು ಸುಳ್ಳು. ಪರ್ಣಿಕಾ ವಾಸ್ ವೇಟಿಂಗ್ ಟು ಹ್ಯಾವ್ ಇಟ್. ಆ್ಯಂಡ್ ತುಂಬ ಚೆನ್ನಾಗಿದೆ. खत्म. बाय बाय, टाटा, गुड बाय, गया. ನೋಡ್ತಾ ಇರ್ಬೋದು ನೀವು. ತುಂಬಾ ಸಾಫ್ಟ್, ಸೂಪರ್ ಆಗಿದೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು. ಆ್ಯಂಡ್ ಕಿಡ್ಸ್ ಮಾತ್ರ ತುಂಬಾನೇ ಇಷ್ಟಪಡ್ತಾರೆ. ಆ್ಯಂಡ್ ಇದನ್ನ ನೀವು ಬರ್ಡೇಗೆ ಕೇಕ್ ಆಗೋ ಮಾಡ್ಕೋಬೋದು. ಯಾವ ರೀತಿನಾದ್ರೂ ನೀವು ಪ್ರೆಸೆಂಟ್ ಮಾಡ್ಬೋದು. ಯಾವ ರೀತಿನಾದ್ರೂ ನೀವು ಗಾರ್ನಿಷ್ ಮಾಡಿ ತಿನ್ನಿಸ್ಬೋದು. ಆ್ಯಂಡ್ ಇಟ್ ವಾಸ್ ಅ ಲವ್ಲಿ ಆ್ಯಸ್ ಯೂಶುವಲ್. ಮೊದಲು ಮಾಡಿದ್ವಿ. ಲವ್ಲಿ ಆ್ಯಂಡ್ ಸೂಪರ್. ಮಸ್ಟ್ ಟ್ರೈ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟ್ರೈ ಆ್ಯಂಡ್ ಪ್ಲೀಸ್ ಕಮೆಂಟ್ ಹೌ ವಾಸ್ ದ ಟೇಸ್ಟ್ ಅಂತ. ಕೀಪ್ ವಾಚಿಂಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ our YouTube channel. Bye. ಅಷ್ಟೇ.